ನಮ್ಮ ಎಲ್ಲ KRS ಪಕ್ಷದ ಸೈನಿಕರಿಗೂ ಹಾಗೂ ವಾತ್ಸಲ್ಯ ಮೇಡಮ್ಗೂ ನನ್ನ ಧನ್ಯವಾದಗಳನ್ನು ತಿಳಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ನಿಷೇಧಿಸಿ ಆನ್ಲೈನ್ ಬೆಟ್ಟಿಂಗ್ ನಿಷೇಧಿಸಿ ನಿರ್ಮಿಸೋಣ ಜೂಜು ಮುಕ್ತ ಕರ್ನಾಟಕ ನಿರ್ಮಿಸೋಣ ಆನ್ಲೈನ್ ಬೆಟ್ಟಿಂಗ್ ನಿಲ್ಲಿಸಿ ಯುವ ಜನತೆಯ ಪ್ರಾಣ ಉಳಿಸಿ ಆನ್ಲೈನ್ ಬೆಟ್ಟಿಂಗ್ ನಿಲ್ಲಿಸಿ ಪ್ರಾಣ ನಿಷೇಧಿಸಿ ಈಗ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಕಾರ್ಯದರ್ಶಿಯಾಗಿರುವಂತಹ ಸಂಘಟನಾ ಕಾರ್ಯದರ್ಶಿಯಾಗಿರುವಂತಹ ಜೀವನ್ ಸಾರು ಈಗ ಆನ್ಲೈನ್ ಬೆಟ್ಟಿಂಗ್ ವಿಚಾರವಾಗಿ ಒಂದಷ್ಟು ಮಾತುಗಳನ್ನ ಆಡಿದರು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ KRS ಪಾರ್ಟಿಗೆ ನಮಸ್ಕಾರ. ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಯುವ ಘಟಕದ ವತಿಯಿಂದ ರಾಜ್ಯದಲ್ಲಿರುವಂತಹ ಆನ್ಲೈನ್ ಗೇಮ್ಗಳನ್ನ ನಿಷೇಧಿಸಬೇಕು ಅಂತ ಹೇಳಿ ನಡೆಸ್ತಾ ಇರುವಂತಹ ಪ್ರತಿಭಟನೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ 2020 ರಾಜ್ಯದ IGDGಗೆ ಮುಖ್ಯಮಂತ್ರಿಗಳಿಗೆ ಅಂದಿನ ಗೃಹ ಸಚಿವರಿಗೆ ಒಂದು ಪತ್ರವನ್ನು ನೀಡಿದ್ವಿ. ಬೆಂಗಳೂರು ನಗರದ ಅಧ್ಯಕ್ಷರಾದಂತಹ ಮಂಜುನಾಥ್ ಎಸ್ ಮತ್ತು ರಾಜ್ಯ ಜಂಟಿ ಕಾರ್ಯದರ್ಶಿಗಳಾದಂತಹ ರಘುಪತಿ ಭಟ್ರವರ ಒಂದು ನೇತೃತ್ವದಲ್ಲಿ ರಾಜ್ಯದಲ್ಲಿರುವಂತಹ ಎಲ್ಲಾ ರೀತಿಯ ಆನ್ಲೈನ್ ಗೇಮ್ಗಳು ನಿಷೇಧಿಸಬೇಕು, ಇದರಿಂದ ರಾಜ್ಯದ ಯುವ ಜನತೆಗೆ ಭವಿಷ್ಯ ಇಲ್ಲ ಅಂತ ಹೇಳಿ ನಾವು ಒಂದು ಪತ್ರವನ್ನ ಪೊಲೀಸ್ ಇಲಾಖೆಗೆ ಕೊಟ್ಟಿದ್ವಿ. ಅಲ್ಲಿನ ಒಬ್ಬ ಮಹಾನ್ ಭಾವ ನಾವೇನು ಆ ಪತ್ರವನ್ನ ಕೊಟ್ಟಿದ್ವಿ, ಇದು ನನಗೆ ಸಂಬಂಧಪಟ್ಟಿದ್ದಲ್ಲ, ಇದು ನನಗೆ ಬರೋದಿಲ್ಲ ಅಂತ ಹೇಳಿ ಆ ಪತ್ರವನ್ನ ಅವನ ಹತ್ರ ಸುಮಾರು 1.5 ವರ್ಷಗಳ ಕಾಲ ಇಟ್ಕೊಂಡಿದ್ದ. ನಾವು ಏನಿದೆ ನಿನಗೆ ಸಂಬಂಧಪಟ್ಟಿಲ್ಲ ಅಂದ್ರೆ ಏನು ಮಾಡಬೇಕು, ಯಾರಿಗೆ ಆ ಪತ್ರವನ್ನ ಫಾರ್ವರ್ಡ್ ಮಾಡಬೇಕು ಅಥವಾ ಕಳಿಸ್ಬೇಕು ಅನ್ನೋ ನಿಟ್ಟಲ್ಲಿ ನೀನು ಯೋಚನೆನೂ ಸಹ ಮಾಡಿಲ್ಲ ಅಂದ್ರೆ ನೀವು ಆ ಇಲಾಖೆ ಏನು ಪೊಲೀಸ್ ಇಲಾಖೆಯಲ್ಲಿ ಆ ಸ್ಥಾನದಲ್ಲೇ ಕೂತ್ಕೊಳ್ಳೋದಕ್ಕೆ ನಾಲಾಯಕ ಅಂತ ಹೇಳಿ ಅವತ್ತು ಅಲ್ಲೇ ಒಂದು ಲೈವ್ ಅನ್ನ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೆಂಗಳೂರು ಪಟ್ಟಣದಲ್ಲಿ ಮಾಡಿದ್ವಿ. 2020 ಸುಮಾರು ಒಂದು ಏಪ್ರಿಲ್ ಅಥವಾ ಜೂನ್ ತಿಂಗಳಿಗೆ ಹೋದ್ರೆ ನಮಗೆ ಸಿಕ್ತಿತ್ತು. ಆದ್ರೆ ಇವತ್ತು ನಾನಾ ಕಾರಣಗಳಿಂದ ಆ ಪೇಜ್ ಸಹ ಇವತ್ತು ನಮ್ಮ ಬಳಿ ಇಲ್ಲ. ಈ ರೀತಿಯಾಗಿ ಸತತವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನೇನು ಅಕ್ರಮಗಳಾಗ್ತಾ ಇದೆ, ಅವ್ಯವಹಾರಗಳಾಗ್ತಾ ಇದೆ, ಭ್ರಷ್ಟಾಚಾರಗಳಾಗ್ತಾ ಇದೆ, ಇದರ ವಿರುದ್ಧವಾಗಿ ಹೋರಾಟಗಳನ್ನ ಮಾಡ್ತಾನೆ ಬರ್ತಾ ಇದೆ. ಇವತ್ತು ಏನು ಆನ್ಲೈನ್ ಗೇಮ್ಗೆ ಸಂಬಂಧಪಟ್ಟಂತೆ ಇವತ್ತು ದೊಡ್ಡ ದೊಡ್ಡ ಸಿನಿಮಾ ನಟರು, ದೊಡ್ಡ ದೊಡ್ಡ ಪಟುಗಳು, ಕ್ರೀಡಾಪಟುಗಳು, ಏನು ವಿರಾಟ್ ಕೊಹ್ಲಿ ಇರ್ಬೋದು, ರೋಹಿತ್ ಶರ್ಮಾ ಇರ್ಬೋದು, ಅಥವಾ ಬೇರೆ ಬೇರೆ ರಂಗದಲ್ಲಿ ಅಂದ್ರೆ ಕ್ರೀಡಾ ರಂಗದಲ್ಲಿ ಇರುವಂತಹ ಪ್ರಮುಖ ನಾಯಕರುಗಳು ಈ ಜೂಜನ್ನ ಆನ್ಲೈನ್ ಗೇಮ್ಗಳನ್ನ ಏನು ಪ್ರಸಾರ ಮಾಡೋದಕ್ಕೆ ಅಥವಾ ಅದನ್ನ ಅಡ್ವರ್ಟೈಸ್ಮೆಂಟ್ಗೆ ಅವರು ಭಾಗಿಯಾಗ್ತಾ ಇದ್ದಾರೆ. ಅವ್ರಿಗೆ ಕೋಟ್ಯಾಂತರ ರೂಪಾಯಿ ಆ ಕಂಪನಿಗಳು ಅವ್ರಿಗೆ ಕೊಡ್ತಾ ಇರುವಂತದ್ದು. ಕರ್ನಾಟಕದ ಮಟ್ಟಿಗೆ ಬರೋದಾದ್ರೆ ಸಿನಿಮಾ ನಟರು ಏನು ಸುದೀಪ್ ಇರ್ಬೋದು ಅಥವಾ ರಿಷಬ್ ಶೆಟ್ಟಿ ಮತ್ತೆ ಇವಾಗಿನ ಯೂಟ್ಯೂಬ್ ನಲ್ಲಿ ಪ್ರಸಿದ್ಧವಾಗಿರುವಂತಹ ಕೆಲವರು, ಇವರೆಲ್ಲರೂ ಸಹ ಈ ರೀತಿಯಾದಂತಹ ಜೂಜನ್ನ ಪ್ರಮೋಟ್ ಮಾಡುವಂತಹ ಅಡ್ವರ್ಟೈಸ್ ಅಲ್ಲಿ ಪ್ರಮೋಷನ್ಗಳಲ್ಲಿ ನಿರಂತರಾಗಿದ್ದಾರೆ. ಇವತ್ತು ಇವರನ್ನ ನೋಡಿ ಇವರ ಅಭಿಮಾನಿಗಳು ಇವತ್ತು ಸಾವಿರಾರು ಕೋಟಿ, ಬರೀ ಕೋಟಿ ಅಲ್ಲ ಸಾವಿರಾರು ಕೋಟಿ ರೂಪಾಯಿಯನ್ನ ಈ ಆನ್ಲೈನ್ ಗೇಮ್ ನಲ್ಲಿ ಬಳಸಿ ಇವತ್ತು ನಷ್ಟಕ್ಕೆ ಒಳಗಾಗಿ
ಮೈಸೂರಿನಲ್ಲಿ ಒಂದು ಕುಟುಂಬನೇ ಸರ್ವನಾಶ ಆಗೋಯ್ತು ಅಂತ. ಇದು ಬರೀ ಮೈಸೂರು ಅನ್ನೋದಲ್ಲ, ಇಡೀ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಇವತ್ತು ಲಕ್ಷಾಂತರ ಕುಟುಂಬಗಳು ಈ ಜೂಜಿನಿಂದ ಬೀದಿಗೆ ಬರುವಂತ ಪರಿಸ್ಥಿತಿ ಬಂದಿದೆ, ಬೀದಿಲಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಈಗ ಏನೋ ಒಂದು ಕಾಯ್ದೆ ತರ್ತಾ ಇದೀವಿ ಅನ್ನೋ ನಿಟ್ಟಿನಲ್ಲಿ ನಾವು ಮಾತಾಡ್ತಾ ಇದೀವಿ, ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ವರ್ಷಗಳು ಬೇಕಾಯ್ತು ಸ್ವಾಮಿ. ಆಮೇಲೆ ಅದರಲ್ಲೂ ಕೆಲವು ಕಂಡೀಷನ್ಸ್ ಅಂತೆ. ಏನೋ ಇವತ್ತು ಅಡ್ವರ್ಟೈಸ್ಮೆಂಟ್ಗಳು ಬರ್ತವೆ, ಡ್ರೀಮ್ ಇಲೆವೆನ್ ಇನ್ನೊಂದು, ಅದೆಲ್ಲ ಸ್ಕಿಲ್ಡ್ ಗೇಮ್ಸ್, ಅದನ್ನ ನಿಷೇಧ ಮಾಡಲ್ಲ. ಇವತ್ತು ಆ ರೀತಿಯಾದಂತಹ ಗೇಮ್ಸ್ಗಳನ್ನೇ ಹುಡುಗರು ಏನು ಯುವ ಜನತೆ ಇವತ್ತು ಯಾರೇ ನೋಡಿದ್ರು ಯಾವ್ಯಾವ ರೀತಿಯಾದಂತಹ ಅಡ್ವರ್ಟೈಸ್ಮೆಂಟ್ ಗಳನ್ನ ಕೊಡ್ತಾ ಇದಾರೆ. ಇವತ್ತು ಯುವ ಜನತೆ ಡ್ರೀಮ್ ಲೆವೆನ್ ಇರ್ಬೋದು, ರಮ್ಮಿ ಸರ್ಕಲ್ ಇರ್ಬೋದು, ಮತ್ತೊಂದು ಇರ್ಬೋದು, ಈ ರೀತಿಯಾದಂತಹ ಆ ಪ್ರಮೋಷನ್ ಗಳನ್ನ ನೋಡ್ತಾನೆ ಏನೋ ನಮ್ಗೆ ಆದಾಯ ಬಂದ್ಬಿಡುತ್ತೆ, ದುಡ್ಡಾಗ್ಬಿಡುತ್ತೆ ಅನ್ನೋ ನಿಟ್ಟಿನಲ್ಲಿ ಹಾಕೋದಕ್ಕೆ ಹೋಗ್ತಾರೆ. ಆದ್ರೆ ಅವರು ಯಾವುದನ್ನು ಅದರಲ್ಲಿ ಗೆಲುವುಗಳನ್ನು ಸಾಧ್ಯವಿಲ್ಲ, ಮತ್ತೆ ಅದು ಮಾಡೋದೇ ದೊಡ್ಡ ತಪ್ಪು. ಮೊನ್ನೆ ದಿನ ನಮ್ಮ ಕಚೇರಿಗೆ ಒಬ್ರು ಬಂದಿದ್ರು, ನಮ್ಮ ಸ್ನೇಹಿತರು. ಅವ್ರು ಹೇಳ್ತಾ ಇದ್ರು ಯಾವ್ಯಾವ ರೀತಿ ಹಣವನ್ನ ಎಲ್ಲೆಲ್ಲಿ ವರ್ಗಾಯಿಸ್ತಾ ಇದಾರೆ ಅಂತ. ಈ ಬೆಟ್ಟಿಂಗ್ ಆ್ಯಪ್ಗಳು ಇವತ್ತು ಏನಿದೆ, ಈ ಬೆಟ್ಟಿಂಗ್ ಆ್ಯಪ್ಗಳನ್ನ ಎಲ್ಲೇ ಕೂತು